ಮಾದೇವನ ಕೊಂಡ ಬಾರಿ ಉದ್ದಂಡ ಅಡವಿಲ್ ಮಾದೇವ ನೆಲೆಗೊಂಡ ಯಾಲಕ್ಕಿ ಕಾಯಿ ಸುಲಿದು ಮಲ್ಲಿಗೆ ಹೂವ ಮುಡ್ದು ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ವಾದ್ಯಗಳೊಂದಿಗೆ ಅವರನ್ನ ವೇದಿಕೆಗೆ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಾಹಿತ್ಯಗಳು ಹಾಗೂ ಗಾಯಕರಾದಂತಹ ರವಿಕುಮಾರ್ ಅವರಿಂದ ಗಾಯನದ ನಂತರದಲ್ಲಿ ನಮ್ಮ ಇಂದಿನ ಹೀಚಿ ಹಬ್ಬ ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿದ್ದೇವೆ. ವೀರಭೂಮಿ ಜನಪದ ಗ್ರಾಮ ಇಲ್ಲಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇಂದು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಸ್ ವಿ ಸುರೇಶ್ ಅವರು, ಟಿ ಎಂ ಭಾಸ್ಕರ್ ಅವರು, ಅಂಬಳಿಕೆ ಹಿರಿಯಣ್ಣ ನಾಗೇಶ್ ಬೆಟ್ಟಕೋಟೆ, ಬಿ ನಿಂಗಯ್ಯ ಅವರು, ಕಾಳೇಗೌಡ ನಾಗವಾರ ಅವರು, ಎಸ್ ಬಾಲರಾಜ್ ಅವರು, ಎಚ್ ಜನಾರ್ದನ್ ಅವರು, ಹೀಗೆ ನಾಡು ಕಂಡಂತಹ ಶ್ರೇಷ್ಠ ವಿದ್ವಾಂಸರು ಹಾಗೂ ಮುಖ್ಯ ಅತಿಥಿಗಳು ನಮ್ಮೊಂದಿಗೆ ಇಂದು ಭಾಗಿಯಾಗಲಿದ್ದಾರೆ. ಇದರ ಜೊತೆಗೆ ಜನಪದ ಸಿರಿ ಕನ್ನಡದ ವತಿಯಿಂದ ಇಲ್ಲಿ ಜನಪದಕ್ಕೆ ಸೇವೆ ಸಲ್ಲಿಸಿರುವಂತಹ ಒಂದಷ್ಟು ಕಲಾವಿದರುಗಳಿಗೆ ಜಾನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗ್ತಾ ಇದೆ. ಇದೀಗ ನಮ್ಮ ಹೀಚಿ ಹಬ್ಬದ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ನಮ್ಮ ಖ್ಯಾತ ಗಾಯಕರಾದಂತಹ ರವಿಕುಮಾರ್ ಅವರಿಂದ ಇದೀಗ ಗಾಯನ. ಹೀಚಿ ಹಬ್ಬಕ್ಕೆ ಎಲ್ರಿಗೂ ಕಲಾವಿದರ ಪರವಾಗಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ಜನಪದ ಸಿರಿಯವರು ನೀಡುತ್ತಿರುವ ಜನಪದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಇದು ಜನಪದ ಸಿರಿ ಕನ್ನಡ ವಾಹಿನಿಯವರ ಪ್ರಾಯೋಜಕತ್ವದಲ್ಲಿ ಜರಗನಹಳ್ಳಿ ಕಾಂತರಾಜ್ ಸರ್ ಅವರ ನೇತೃತ್ವದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮ. ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಹದೇಶ್ವರನ ಕೊಂಡಾಡುವಂಥ ಒಂದು ಗೀತೆಯನ್ನು ಹಾಡೋಣ. ಆಗಮಿಸಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ, ಕಲಾವಿದರಿಗೆ, ನಿಮ್ಮೆಲ್ಲರಿಗೂ ಕೂಡ ಮೊದಲು ಪ್ರಣಾಮಗಳನ್ನು ಅರ್ಪಿಸಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲು ಎಲ್ಲರೂ ಒಂದ್ಸಲ ಒಗೇ ಅಂತ ಕೂಗೋಣ. ಉಗೇ ಮಹದೇಶ್ವರ. ದಯಮಾಡಿ ಎಲ್ಲರೂ ಊಟ ಮಾಡಿದಿರಲ್ಲ, ಜೋರಾಗಿ ಕೂಗಬೇಕು ಸ್ವಾಮಿ. ಉಗೇ ಮಾದಪ್ಪ. ಹೀರೋರೇ ಮೆತ್ತು ಕೂಗ್ತಾ ಇದ್ದೀರಾ? ಇರ್ಲಿ. ಮಾದೇವನ ಕೊಂಡ ಬಾರಿ ಉದ್ದಂಡ ಅಡವಿಲ್ ಮಾದೇವ ನೆಲೆಗೊಂಡ ಮಾದೇವನ ಕೊಂಡ ಬಾರಿ ಉದ್ದಂಡ ಅಡವಿಲ್ ಮಾದೇವ ನೆಲೆಗೊಂಡ ಉಗೇ ಮಾದಪ್ಪ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಆಗಿರಿ ಧೂಪಗಳ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಆಗಿರಿ ಧೂಪಗಳ. ಮಾದೇವಿಗೆ ಹಚ್ಚಿರಿ ದೀಪಗಳ, ಆಗಿರಿ ಧೂಪಗಳ.
ಯಾಲಕ್ಕಿ ಕಾಯಿ ಸುಲಿದು ಮಲ್ಲಿಗೆ ಹೂವ ಮುಡ್ದು, ಯಾಲಕ್ಕಿ ಕಾಯಿ ಸುಲಿದು ಮಲ್ಲಿಗೆ ಹೂವ ಮುಡ್ದು, ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ, ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ ಮಾವನ ಮಗಳೇ, ಮಾತಾಡನೆಂದರೆ ಮನೆ ದೂರ, ಮಾತಾಡನೆಂದರೆ ಮನೆ ದೂರ. ಯಾಲಕ್ಕಿ ಕಾಯಿ ಸುಲಿದು ಮಲ್ಲಿಗೆ ಹೂವ ಮುಡ್ದು, ಯಾಲಕ್ಕಿ ಕಾಯಿ ಸುಲಿದು ಮಲ್ಲಿಗೆ ಹೂವ ಮುಡ್ದು, ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ, ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ ಮಾವನ ಮಗಳೇ, ಮಾತಾಡನೆಂದರೆ ಮನೆ ದೂರ, ಮಾತಾಡನೆಂದರೆ ಮನೆ ದೂರ. ಕಾಡಿಗೆ ಕಣ್ಣೋಳೆ ಕೂಡು ಹುಬ್ಬಿ ನೋಡಿ, ಕಾಡಿಗೆ ಕಣ್ಣೋಳೆ ಕೂಡು ಹುಬ್ಬಿ ನೋಡಿ, ಕೋಡಿಯಲ್ಲಿ ನೀರ ಮೊಗೆಯೋಳೆ, ಕೋಡಿಯಲ್ಲಿ ನೀರ ಮೊಗೆಯೋಳೆ ಮಾವನ ಮಗಳೇ, ಮಾತಾಡನೆಂದರೆ ಮನೆ ದೂರ, ಮಾತಾಡನೆಂದರೆ ಮನೆ ದೂರ. ಹಣ್ಣಂಗೆ ತುಂಬಿದ ಮೈಯೋಳೆ, ನಿಂಬೆಯ ಹಣ್ಣಂಗೆ ತುಂಬಿದ ಮೈಯೋಳೆ, ಹಂಬಲ ಬಿತ್ತಲ್ಲೇ ನಿನ್ನ ಮ್ಯಾಲೆ, ಹಂಬಲ ಬಿತ್ತಲ್ಲೇ ನಿನ್ನ ಮ್ಯಾಲೆ ಮಾವನ ಮಗಳೇ, ಮಾತಾಡನೆಂದರೆ ಮನೆ ದೂರ, ಮಾತಾಡನೆಂದರೆ ಮನೆ ದೂರ. ಹೂವಂತ ಮೊಗದೋಳೆ ಹೂವಿನ ಮನಸೋಳೆ, ಹೂವಂತ ಮೊಗದೋಳೆ ಹೂವಿನ ಮನಸೋಳೆ, ಹೂವಂತ ನಗೆಯ ನಗುವೋಳೆ, ಹೂವಂತ ನಗೆಯ ನಗುವೋಳೆ ಮಾವನ ಮಗಳೇ, ಮಾತಾಡನೆಂದರೆ ಮನೆ ದೂರ, ಮಾತಾಡನೆಂದರೆ ಮನೆ ದೂರ. ಯಾಲಕ್ಕಿ ಕಾಯಿ ಸುಲಿದು ಮಲ್ಲಿಗೆ ಹೂವ ಮುಡ್ದು, ಯಾಲಕ್ಕಿ ಕಾಯಿ ಸುಲಿದು ಮಲ್ಲಿಗೆ ಹೂವ ಮುಡ್ದು, ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ, ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ ಮಾವನ ಮಗಳೇ, ಮಾತಾಡನೆಂದರೆ ಮನೆ ದೂರ, ಮಾತಾಡನೆಂದರೆ ಮನೆ ದೂರ, ಮಾತಾಡನೆಂದರೆ ಮನೆ ದೂರ, ಮಾತಾಡನೆಂದರೆ ಮನೆ ದೂರ. ಧನ್ಯವಾದಗಳು. ಧನ್ಯವಾದಗಳು. ಇದು ಕರ್ನಾಟಕದ ಪ್ರಖ್ಯಾತ ದೇಸಿ ವಾಹಿನಿ ಜನಪದ ಸಿರಿ ಕನ್ನಡ, ನಮ್ಮ ಜರಗನಹಳ್ಳಿ ಕಾಂತರಾಜ್ ಅವರ ಸಾರಥ್ಯದ ಜನಪದ ಸಿರಿ ಕನ್ನಡ ಆಯೋಜಿಸಿರುವಂತಹ ನಾಡು ಕಂಡಂತಹ ಶ್ರೇಷ್ಠ ವಿದ್ವಾಂಸರು, ಕರ್ನಾಟಕ ವಿಶ್ವವಿದ್ಯಾನಿಲಯ ಹಂಪಿಯ ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ಜಾನಪದ ಪರಿಷತ್ತಿನ ಮಾನ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ ಹಿಚಿ ಬೋರಲಿಂಗಯ್ಯ ಸರ್ ಅವರ 70ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹಾಗೂ ಅವರಿಗೆ ಅಭಿನಂದನಾ ಸಮಾರಂಭ. ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ ಅನ್ನುವಂತಹ ಕಾರ್ಯಕ್ರಮ ಇದೀಗ ನಮ್ಮ ಇಂದಿನ ಕೇಂದ್ರ ಬಿಂದು ಹಿಚಿ ಬೋರಲಿಂಗಯ್ಯ ಸರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ಒಮ್ಮೆ ಎಲ್ಲರೂ ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸುವಂತಹ ಸಮಯ. ನಮ್ಮೊಂದಿಗೆ
ಕರ್ನಾಟಕ ವಿಶ್ವವಿದ್ಯಾಲಯ ಹಂಪಿಯ ವಿಶ್ರಾಂತ ಕುಲಪತಿಗಳು, ಕರ್ನಾಟಕದ ಜಾನಪದ ಪರಿಷತ್ತಿನ ಮಾನ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ ಹಿಚಿ ಬೋರಲಿಂಗಯ್ಯ ಸರ್ ಅವರು, ನಮ್ಮ ಜಾನಪದ ಕಂಡಂತಹ ಶ್ರೇಷ್ಠ ವಿದ್ವಾಂಸರು, ಅವರ 70 ವರ್ಷಗಳ ಸಾರ್ಥಕ ಬದುಕು ಹುಟ್ಟುಹಬ್ಬದ ಸಂಭ್ರಮ ಹಾಗೂ ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ ಅನ್ನುವಂತಹ ಬಿರುದನ್ನ ಇಟ್ಟುಕೊಂಡು ನಮ್ಮ ಜನಪದ ಸಿರಿ ಕನ್ನಡ ಆಯೋಜಿಸಿರುವಂತಹ ಇಂದಿನ ಹೀಚಿ ಹಬ್ಬ ಕಾರ್ಯಕ್ರಮವನ್ನ ಇದೀಗ ನಮ್ಮ ಹೀಚಿ ಬೋರಲಿಂಗಯ್ಯ ಸರ್ ಅವರನ್ನ ವೇದಿಕೆಗೆ ಸ್ವಾಗತಿಸಿ ಉದ್ಘಾಟನೆಯನ್ನ ನೆರವೇರಿಸುವಂತಹ ಸಮಯ ಬಂದಿದೆ. ಎಲ್ಲ ನಮ್ಮ ನಾಡಿನ ಜಾನಪದ ಕಲಾ ಪ್ರಕಾರಗಳ ಜೊತೆಗೆ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾದಂತಹ ಶ್ರೀ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಹಿಚಿ ಬೋರಲಿಂಗಯ್ಯ ಸರ್ ಅವರ ಜೊತೆಗೆ ಕರ್ನಾಟಕದ ಜಾನಪದ ಅಕಾಡೆಮಿಯ ಗೊಲ್ಲಳ್ಳಿ ಶಿವಪ್ರಸಾದ್ ಅವರ ಅಧ್ಯಕ್ಷರು, ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಜನಪದ ಸಿರಿ ಕನ್ನಡ ಆಯೋಜಿಸುತ್ತಿರುವಂತಹ ಹೀಚಿ ಹಬ್ಬ ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷಗಳ ಕಾರ್ಯಕ್ರಮ. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ರಾಜ್ಯದ ಶ್ರೇಷ್ಠ ಜನಪದ ವಿದ್ವಾಂಸರು, ಕರ್ನಾಟಕ ಜಾನಪದ ಪರಿಷತ್ತಿನ ಮಾನ್ಯ ಅಧ್ಯಕ್ಷರಾದಂತ ಡಾಕ್ಟರ್ ಹಿಚಿ ಬೋರಲಿಂಗಯ್ಯ ಅವರ 70ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹಾಗೂ ಅಭಿನಂದನಾ ಸಮಾರಂಭ ಇದೀಗ ನಮ್ಮ ನಾಡಿನ ಶ್ರೇಷ್ಠ ಕಲಾ ಪ್ರಕಾರಗಳ ವಾದ್ಯಗಳೊಂದಿಗೆ ಅವರನ್ನ ವೇದಿಕೆಗೆ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಪದ್ಮಶ್ರೀ ಪುರಸ್ಕೃತ ರಾಣಿ ಮಾಚಯ್ಯ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಹಾಗೂ ಅವರೊಂದಿಗೆ ನಮ್ಮ ಕಾರ್ಯಕ್ರಮದ ರೂವಾರಿ ಜರಗನಹಳ್ಳಿ ಕಾಂತರಾಜ್ ಅವರು ಸೇರಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಸರ್. ಜನಪದ ಸಿರಿ ಕನ್ನಡ ಆಯೋಜಿಸಿರುವಂತಹ ಹೀಚಿ ಹಬ್ಬ ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ. ಈ ಕಾರ್ಯಕ್ರಮವನ್ನ ಇದೀಗ ನಗಾರಿ ಬಾರಿಸುವುದರೊಂದಿಗೆ ಉದ್ಘಾಟಿಸಬೇಕು ಅಂತ ನಮ್ಮ ಡಾಕ್ಟರ್ ಹಿಚಿ ಬೋರಲಿಂಗಯ್ಯ ಸರ್ ಅವರು, ಗೊಲ್ಲಳ್ಳಿ ಶಿವಪ್ರಸಾದ್ ಅವರು, ಮೈಸೂರು ಗುರುರಾಜ್ ಅವರು, ನಮ್ಮ ರೂವಾರಿಗಳಾದಂತಹ ಜರಗನಹಳ್ಳಿ ಕಾಂತರಾಜ್ ಅವರು, ರಾಣಿ ಮಾಚಯ್ಯ ಅವರು ದಯಮಾಡಿ ವೇದಿಕೆಗೆ ಆಗಮಿಸಿ ನಗಾರಿ ಬಾರಿಸುವುದರ ಮುಖೇನ ಜನಪದ ಸಿರಿ ಕನ್ನಡ ಅರ್ಪಿಸ್ತಾ ಇರುವಂತಹ ಹೀಚಿ ಹಬ್ಬ ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ. ಇದೀಗ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ನಗಾರಿ ಬಾರಿಸುವುದರ ಮುಖೇನ ಮೈಸೂರು ಗುರುರಾಜಣ್ಣ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಬಂದ್ರ ಸರಿ. ನಗಾರಿ ಬಾರಿಸುವುದರ ಮುಖೇನ ಜನಪದೀಯವಾಗಿ ಹೀಚಿ ಹಬ್ಬದ ಉದ್ಘಾಟನೆ ಇದೀಗ ಖುದ್ದು ಹೀಚಿ ಬೋರಲಿಂಗಯ್ಯ ಅವರಿಂದ ನೆರವೇರಿಸಲಾಗ್ತಾ ಇದೆ. ಒಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಡಾಕ್ಟರ್ ಹಿಚಿ ಬೋರಲಿಂಗಯ್ಯ ಸರ್ ಅವರಿಗೆ ಧನ್ಯವಾದಗಳು ಸರ್. ಸಾಧ್ಯ ಮಾಡಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಪ್ರೀತಿಯ ಧನ್ಯವಾದಗಳು. ದಯಮಾಡಿ ವೇದಿಕೆ ಮುಂಭಾಗ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಇದು ಜನಪದ ಸಿರಿ ಕನ್ನಡ ಅರ್ಪಿಸ್ತಾ ಇರುವಂತಹ ನಾಡು ಕಂಡಂತಹ ಶ್ರೇಷ್ಠ ವಿದ್ವಾಂಸರು ಹಿಚಿ ಬೋರಲಿಂಗಯ್ಯ ಸರ್ ಅವರ 70ನೇ ವರ್ಷದ ಹುಟ್ಟುಹಬ್ಬ ಹಾಗೂ ಅಭಿನಂದನಾ ಸಮಾರಂಭ. ಜೊತೆಗೆ ನಮ್ಮ ನಾಡಿನ ಹಲವಾರು ಜನಪದ ಕಲಾವಿದರುಗಳಿಗೆ ಜನಪದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇರುವಂತಹ ಸಮಾರಂಭ. ಗಿರಿಜನ ಜಾನಪದ ಸಂಪತ್ತಿಗೆ 70 ವರ್ಷ. ಯಾರು ಮಾಡದಂತಹ ಕೆಲಸವನ್ನ, ಅಂದ್ರೆ ನಮ್ಮ ನಾಡಿನಲ್ಲಿ ಗಿರಿಜನರಿಗೋಸ್ಕರ ನಿಂತು ಅವರಗಳ ಬಗ್ಗೆ ತಿಳಿದುಕೊಂಡು ಅದನ್ನ ಅವರಲ್ಲಿ ಹೋಗಿ ನೋಡಿ ಬಂದು ಅದನ್ನ ಪುಸ್ತಕದ ರೂಪದಲ್ಲಿ ನಾಡಿನ ಎಲ್ಲರೂ ತಿಳ್ಕೊಳ್ಳಬೇಕು ಅಂತ ಅವರಿಗಾಗಿ ಮಾಡಿದಂತಹ ಕೆಲಸವನ್ನ, ಇಂತಹ ಮಹಾನ್ ವ್ಯಕ್ತಿತ್ವವನ್ನ ನಾವು ಇಂದು ಸಂಭ್ರಮಿಸುವಂತಹ ಸಮಯ ಮತ್ತು ಅಭಿನಂದಿಸುವಂತಹ ಸಮಯ. ಇದೀಗ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಾಡಿನ ಖ್ಯಾತ ಗಾಯಕರು ರವಿಕುಮಾರ್ ಅವರಿಂದ ಇದೀಗ ಗಾಯನ. ನಂಜನಗೂಡಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸುವೆಯಾಕಾರದ ಗಿಡವಿಲ್ಲ. ನಂಜನಗೂಡಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸುವೆಯಾಕಾರದ ಗಿಡವಿಲ್ಲ. ಸಾಸುವೆಯಾಕಾರದ ಗಿಡವಿಲ್ಲ ಸ್ವಾಮಿ, ಸೂಸಿ ಬಿತ್ತಯ್ಯ ಜವನಾವ.
ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ತೆಲೆಗೊಂಡು ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಗಂಧ ತುಂಬೈತೆ ಗುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ನಂಜನಗೂಡಾದೀಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆಯಾಕಾರದ ಗಿಡವಿಲ್ಲ ನಂಜನಗೂಡಾದೀಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸುವೆಯಾಕಾರದ ಗಿಡವಿಲ್ಲ ಸಾಸುವೆಯಾಕಾರದ ಗಿಡವಿಲ್ಲ ನಂಜುಂಡು ಸೂಸುವಿದ್ದಯ್ಯ ಜವನಾವ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ರಾಟಾಳೆ ತೇರು ಕೈ ತೇರು ಎಡಗಾಲಯ್ಯನ ತೇರು ಬಲಗಾಲಯ್ಯನ ತೇರು ರಾಟಾಳೆ ತೇರು ಕೈ ತೇರು ರಾಟಾಳೆ ತೇರು ಕೈ ತೇರು ಆದರೆ ಅಪ್ಪ ನಂಜುಂಡು ನೆಲೆಗೊಂಡು ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಬಾರಯ್ಯ ನಂಜುಂಡು ಬಾಲೇರು ಬಂದಾರೆ ಬಾಗಿಲ ಗಂಟೆ ತಡೆದಾರೆ ಬಾರಯ್ಯ ನಂಜುಂಡು ಬಾಲೇರು ಬಂದವರೆ ಬಾಗಿಲ ಗಂಟೆ ತಡೆದಾರೆ ಬಾಗಿಲ ಗಂಟೆ ತಡೆದಾರೆ ನಂಜುಂಡು ಭಾಗ್ಯವ ಕೊಡು ಭಕುತರಿಗೆ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಗುಡಿಗೆಲ್ಲ ಎದ್ದೇಳು ನಂಜುಂಡು ಎಷ್ಟೊತ್ತು ಸುಖ ನಿದ್ರೆ ಆನೆ ಬಂದಾವೆ ಅರಮನೆಗೆ ಎದ್ದೇಳು ನಂಜುಂಡು ಎಷ್ಟೊತ್ತು ಸುಖ ನಿದ್ರೆ ಆನೆ ಬಂದಾವೆ ಅರಮನೆಗೆ ಆನೆ ಬಂದಾವೆ ಅರಮನೆಯ ಬಾಗಿಲಿಗೆ ಯಾರು ಬಂದವ್ರಿ ದರುಶನಗೆ ಆನೆ ಬಂದಾವೆ ಬಗುತ್ತಾರು ನಂಜುಂಡು ತಾರು ಬಂದವ್ರಿ ದರುಶನಗೆ
ಗಂಗಾ ತಿಂಗಳಿಗೂ ಚಂದ ನಂಜನಗೂಡು ಗಂಧ ತುಂಬೈತೆ ಹುಡುಗೆಲ್ಲ ಗಂಧ ತುಂಬೈತೆ ಹುಡುಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು ಅಪ್ಪ ನಂಜುಂಡು ನೆಲೆಗೊಂಡು. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದು ಜನಪದ ಸಿರಿ ಕನ್ನಡ ಅಂದ್ರೆ ಕರ್ನಾಟಕದ ಪ್ರಖ್ಯಾತ ದೇಸಿ ವಾಹಿನಿ. ಆ ಹೆಸರು ಕೊಟ್ಟವರೇ H. ಬೋಲಿಂಗಯ್ಯ ಸರ್. ದೇಸಿ ವಾಹಿನಿ ಅನ್ನೋದೇ ವಿಶೇಷ. ಯಾಕೆ ಅಂತ ಹೇಳ್ತೀನಿ, ಈ ಪಾಶ್ಚಿಮಾತ್ಯ ಪ್ರಭಾವ ಮತ್ತು ಸಂಸ್ಕೃತಿಗಳ ಹಾವಳಿಯಲ್ಲಿ ಈ ನಮ್ಮ ಜನಪದ ಇದೆಯಲ್ಲ, ಅಂದ್ರೆ ನಮ್ಮ ನಾಡಿನ ನೆಲಮೂಲ ಸಂಸ್ಕೃತಿ ಅಂತ ಹೇಳ್ತೀವಿ. ಸಾಂಸ್ಕೃತಿಕ ಪ್ರಕಾರಗಳು, ಕಲಾ ಪ್ರಕಾರಗಳು, ನೃತ್ಯ ಪ್ರಕಾರಗಳು ಬೇಕಾದಷ್ಟಿದೆ. ಅದರ ಮಧ್ಯದಲ್ಲಿ ಎಲ್ಲಕ್ಕೂ ತಾಯಿ ಬೇರು ಮತ್ತು ಮೂಲ ಅನ್ನುವಂಥದ್ದೇ ಜನಪದ. ಅದನ್ನ ಸಂಭ್ರಮಿಸುವಂತಹ ಮನಸ್ಥಿತಿ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಾ ಇತ್ತು. ಅದು ಎಲ್ಲವೂ ಸರ್ಕಾರದ ವ್ಯವಸ್ಥೆಗಳಿದೆ, ಅಕಾಡೆಮಿಗಳಿದೆ. ಅಷ್ಟರ ಹೊರತು ಆ ಬಾರ್ಡರ್ನ ಬಿಟ್ಟು ಬೇರೆ ಎಲ್ಲೂ ಅದರ ಒಂದು ಚಟುವಟಿಕೆಗಳಾಗಿರಬಹುದು, ಕಾರ್ಯಕ್ರಮಗಳಾಗಿರಬಹುದು, ಮತ್ತು ಅದಕ್ಕೂ ಹೆಚ್ಚಾಗಿ ಜನಪದ ಕಲಾವಿದರನ್ನ ಅಂದ್ರೆ ನಾಡಿನ ಮೂಲೆ ಮೂಲೆಗಳಲ್ಲಿ ಅದ್ಭುತವಾದಂತಹ ವಿದ್ವಾಂಸರು, ಪ್ರಕಾರಗಳ ತಿಳ್ಕೊಂಡಿರುವಂತಹ ಜನಪದರು ಎಲ್ಲರೂ ಇದ್ದಾರೆ. ಆದ್ರೆ ಅವರನ್ನ ಗುರುತಿಸುವಂತಹ ಕೆಲಸ ಆಗ್ತಾ ಇರಲಿಲ್ಲ. ನಾನು ಇಲ್ಲಿ ಬಂದಿರುವಂತಹ ಎಷ್ಟೋ ಜನಕ್ಕೆ ಜನಪದ ಸಿರಿ ಕನ್ನಡ ಹೇಗೆ ಹುಟ್ಟುಕೊಳ್ತು, ನಮ್ಮ ಅದರ ಮುಖ್ಯ ರೂವಾರಿಗಳು ಜರಗನಹಳ್ಳಿ ಕಾಂತರಾಜ್ ಅವರ ಬಗ್ಗೆ ಹೇಳಬೇಕು. ಅವ್ರದ್ದು ಏನೋ ಬೇರೆ ಕೆಲಸ ಆಯಿತು 2 ವರ್ಷಕ್ಕೆ ಮುಂಚೆ. ಅವ್ರು ಅದನ್ನೇ ಮಾಡ್ಕೊಂಡಿದ್ರು, ಆರಾಮಾಗಿ ಇನ್ನೂ ಇರ್ತಾ ಇದ್ರು. ಆದರೆ ಒಂದು ಈ ಆಸಕ್ತಿ ಹೇಗೆ ಬೆಳೀತು, ಇಲ್ಲಿಯ ತನಕ ಹೇಗೆ ಯಾವುದೋ ಒಂದು ಅಮೂರ್ತವಾದಂತಹ ಚೈತನ್ಯವೋ ಯಾವುದೋ ಒಂದು ಶಕ್ತಿಯೋ ಅವರನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಸುಳ್ಳಲ್ಲ. ಅದು ಯಾಕೆ ಅಂತ ಹೇಳ್ತೀನಿ, ಅವರು ಈ ಜನಪದವನ್ನ ಅರಸಿ ಬೈಕಲ್ಲಿ ಓಡಾಡ್ಕೊಂಡು ಹೋಗ್ತಾರೆ. ಇಡೀ ಕರ್ನಾಟಕ ತುಂಬಾ ಪ್ರವಾಸ ಮಾಡಿದ್ದಾರೆ ಅವರು. ಎಲ್ಲೋ ಒಂದು ಕಡೆ ಒಂದು ಪ್ರೇರಣೆಯಿಂದ ಕೊಡಗಿನ ಒಂದು ಭಾಗಕ್ಕೆ ಬಂದು ಇದೇ ಜನಪದದ ಒಂದು ಹಾಡನ್ನ ಕೇಳಿ ಅದರಲ್ಲಿ ಆಸಕ್ತಿ ಬೆಳೆದು ಅದು ಹೇಗೆ, ಅದರ ಮೂಲ ಏನು ಅನ್ನುವಂಥದ್ದನ್ನ ಅರಸಿಕೊಂಡು ಹೋಗಿ ಬೇರೆ ಬೇರೆ ಜನಪದ ಕಲಾವಿದರುಗಳ ಸಂಪರ್ಕ ಬೆಳೆದು ಅಲ್ಲಿಂದ ಶುರುವಾದಂಥದ್ದು ಅವರ ಈ ಏನು ಇಂಟರ್ವ್ಯೂ ಅಂತ ನೀವೇನು ನೋಡ್ತಾ ಇದ್ದೀರಲ್ಲ, ಸಂದರ್ಶನಗಳು ಜನಪದ ಸಿರಿಕನ್ನಡ ವಾಹಿನಿಯಲ್ಲಿ, ಅದೆಲ್ಲವೂ ಅಲ್ಲಿ ಆರಂಭ ಆಗುತ್ತೆ. ಅಂದ್ರೆ ಇವ್ರಿಗೆ ಒಂದು ರಾತ್ರಿಯಲ್ಲಿ ಎಷ್ಟೋ ಪ್ರಕಾರಗಳ ಹಾಡುಗಳನ್ನ ಕೇಳ್ತಾರೆ. ಏನೋ ಇದೆಯಲ್ಲ ಇದರಲ್ಲಿ ಅನ್ನುವಂಥ ಒಂದು ಅಭಿರುಚಿ ಬೆಳೀತಾ ಹೋಗುತ್ತೆ. ಜನಪದ ನಮ್ದು, ಇದು ನಾವಿದಕ್ಕೇನಾದ್ರೂ ಮಾಡಬೇಕು, ಬೇರೆ ಎಲ್ಲೂ ಏನೂ ಆಗ್ತಿಲ್ವಲ್ಲ, ನನ್ನದು ಒಂದು ಪರಿಧಿ ಇದೆ. ಎಲ್ಲರಿಗೂ ಅವರವ್ರ ಲಿಮಿಟ್ಸ್ ಇರುತ್ತೆ, ಎಲ್ಲಾನು ಅವ್ರ ಕೈಲಿ ಮಾಡಕ್ ಸಾಧ್ಯ ಇರಲ್ಲ. ಆದರೆ ನನ್ನದು, ನನ್ನಿಂದ ಶುರುವಾಗಲಿ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಆರಂಭ ಆಗತ್ತೆ. ಅಲ್ಲಿಂದ ಇವರು ಜನಪದ ಸಿರಿ ಕನ್ನಡ ವಾಹಿನಿ ಹುಟ್ಟುಕೊಳ್ಳುತ್ತೆ. ಎಲೆ ಮರೆ ಕಾಯಿ ಅಂತಿರುವಂತಹ ಎಷ್ಟೋ ಜನಪದ ಕಲಾವಿದರು ಎಲ್ಲರನ್ನ ಸಂದರ್ಶನವನ್ನ ಮಾಡಿ ಸಂದರ್ಶಕರಾಗಿ ಇವರೇ ಕೂತ್ಕೊಂಡು ಜನಪದ ಸಿರಿ ಕನ್ನಡ ಇಂದು 50,000 ಚಂದಾದಾರರನ್ನು ಗಳಿಸಿದೆ. ಜೋರಾದ ಚಪ್ಪಾಳೆ ಬರಬೇಕು. ಇವರ ಇಷ್ಟು ಪರಿಶ್ರಮಕ್ಕೆ ನೀವುಗಳು ಬೆಂಬಲವಾಗಿ ನಿಂತಿದ್ದೀರಲ್ಲ. ಹೌದು, ಎಲ್ಲೋ ಒಂದು ಕಾರ್ಯಕ್ರಮ ನಡೀತಿದೆ ಅಂದಾಗ ನಮ್ಮ ಜನಪದರಲ್ಲಿ ಒಂದು ಹಂತದ ಸ್ವಾರ್ಥ ಇದೆ, ಬೇಜಾರು ಮಾಡ್ಕೊಳ್ಬೇಡಿ. ನನಗೂ ವೇದಿಕೆ ಸಿಕ್ಬಿಟ್ರೆ ಸಾಕು, ನಾನು ಹಾಡ್ಬಿಟ್ಟು ಹೋಗ್ಬಿಟ್ರೆ ಸಾಕು ಅಂತಾನೂ ಇರುತ್ತೆ. ಆದರೆ ನಮ್ಮ ನಾಡಿನಲ್ಲಿರುವಂತಹ ಎಲ್ಲವೂ ಆಲ್ಮೋಸ್ಟ್ ಎಲ್ಲ ಕಲಾ ಪ್ರಕಾರಗಳು ಇಲ್ಲಿ ಇವತ್ತು ನಮ್ಮ ವೇದಿಕೆಯಲ್ಲಿ ಹೀಚಿ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ನಮ್ಮ ಕಾಂತರಾಜು ಅವರು ಅಪ್ರಾಮಾಣಿಕತೆ ಅಂತ ಹೇಳಿದ್ರೆ ಸಿಡಿದು ಬಿದ್ದುಬಿಡ್ತಾರೆ. ಅಷ್ಟು ಪ್ರಾಮಾಣಿಕವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಅದನ್ನ ಗಮನ ಹರಿಸಬೇಕು, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜನಪದರನ್ನ ಕರೆದು ಅವರಿಗೆ ವೇದಿಕೆಯನ್ನು ಕಲ್ಪಿಸಿ, ಜೊತೆಗೆ ಪ್ರತಿಯೊಬ್ಬರಿಗೂ ಗೌರವ ಧನದ ಸಮೇತ ಎಲ್ಲರೂ ಚೆನ್ನಾಗಿರಬೇಕು, ಹೊಟ್ಟೆ ತುಂಬ ಊಟ ಮಾಡಿ ಮನೆಗಳಿಗೆ ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಬಹಳಷ್ಟು ಯೋಜನೆಗಳನ್ನ ಇನ್ನು ಮುಂದೆ ಮಾಡಬೇಕು ಅಂತ ಕೂಡ ಅನ್ಕೊಂಡಿದ್ದಾರೆ. ಮತ್ತು ಸರ್, ತಾವು ಕೂತಿದ್ದೀರಾ ಅಂತ ಮುಖಸ್ತುತಿಗಾಗ್ಲಿ ಉತ್ಪ್ರೇಕ್ಷೆಗಾಗ್ಲಿ ಅಲ್ಲ, ನಿಮ್ಮ ಈ ಒಂದು ಸರಳತೆಯನ್ನ ಬಹಳ ಇಷ್ಟಪಟ್ಟಂತವರು ಜರಗನಹಳ್ಳಿ ಕಾಂತರಾಜು ಅವರು. ಮತ್ತು ಮೇಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅವರು ಇನ್ನೊಂದು ತಿಳ್ಕೊಳ್ಬೇಕು, ಯಾವುದೇ ಒಂದು ವಿದ್ಯೆ ಆಗಿರ್ಲಿ, ಕಲೆ ಆಗಿರ್ಲಿ, ಏನೇ ಇರಲಿ, ಅದರ ಬಗ್ಗೆ ನಮಗೆ ಸಂಪೂರ್ಣವಾದ ಜ್ಞಾನ ಅಲ್ಲದೆ ಇದ್ರೂ ಸ್ವಲ್ಪ ಮಟ್ಟಿನ ಜ್ಞಾನ ಆದ್ರೂ ಇರಬೇಕು ಅನ್ನುವಂಥದ್ದು ತಾವು ತಿಳ್ಕೊಳ್ಬೇಕು. ಜನಪದ ಅನ್ನುವಂಥದ್ದು ಕಾಂತರಾಜು ಅವರಿಗೆ ಸಂಪೂರ್ಣವಾಗಿ ಹೊಸದು. 2 ವರ್ಷಕ್ಕೆ ಮುಂಚೆ ಗಂಧ ಗಾಳಿ ಗೊತ್ತಿರ್ಲಿಲ್ಲ ಅಂತ ಒಂದು ಪದ ಬಳಸ್ತಾರೆ, ಗೊತ್ತಾ? ಆ ಥರದ್ರಲ್ಲಿ ಇದ್ರೂ ಕೂಡ ಇಂದಿಗೆ ನೀವು ಅವ್ರನ್ನ ಕೂರಿಸ್ಕೊಂಡು ಒಂದಷ್ಟು ಪ್ರಶ್ನೆಗಳು ಕೇಳಿ, ಇಡೀ ಜನಪದ ಹೇಗೆ, ಯಾರು, ಎಲ್ಲಿ, ಏನು ಮತ್ತು ಏನು ಎಲ್ಲ ಕಲಾ ಪ್ರಕಾರಗಳ ಬಗ್ಗೆ ಹೇಳ್ತಾರೆ. ಅದಕ್ಕೊಂದು ಚಪ್ಪಾಳೆ ಬರಬೇಕು. ಆ ಜ್ಞಾನಾರ್ಜನೆಯ ಮನಸ್ಥಿತಿ ಇದೆಯಲ್ಲ, ಜೊತೆಗೆ ನಮ್ಮ ಜಾನಪದ ಅಕಾಡೆಮಿ ಇದೆಯಲ್ಲ ಚನ್ನಪಟ್ಟಣದಲ್ಲಿ, ಜನಪದ ಲೋಕ, ಅಲ್ಲಿನ ವಿದ್ಯಾರ್ಥಿಯಾಗಿ ಇನ್ನೂ ಕಲಿತಾ ಇದ್ದಾರೆ ಅವರು.
ಹೀಗೆ ಜನಪದವನ್ನ ಅರ್ಥೈಸಿಕೊಂಡು ನನಗದರ ಜ್ಞಾನ ಇರಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಹೀಚಿ ಬೋರ್ಲಿಂಗಯ್ಯವ್ರನ್ನ ಒಂದು ಆದರ್ಶಪ್ರಾಯವಾಗಿ ತಗೊಂಡು ಅವ್ರು ಹೇಳ್ತಾ ಇದ್ರು, ಸಂತೋಷ್ ನಾನು ಇನ್ನೊಂದು ಟ್ಯಾಟೋ ಹಾಕ್ಸ್ಕೊಳ್ಳೋದೊಂದು ಬಾಕಿ ಇದೆ ಸಂತೋಷ್ ಸರ್, ಉತ್ಪ್ರೇಕ್ಷೆಗಲ್ಲ ಸರ್, ನಿಜವಾದ ಮಾತು ಹೇಳ್ತಾ ಇದ್ದೀನಿ. ಅಂದ್ರೆ ಮನುಷ್ಯ ಇಷ್ಟೆಲ್ಲವೂ ಮಾಡಿದ್ದಾರೆ, ಆದ್ರೆ ಎಷ್ಟರ ಮಟ್ಟಿನ ಸರಳತೆ, ಅಂಥವರನ್ನ ಏನೇ ಇರಲಿ ವ್ಯವಸ್ಥೆಗಳಲ್ಲಿ ನಾನು ಮುಂದೆ ನಿಂತು ಇಡೀ ಕರ್ನಾಟಕ ಸರ್ಕಾರ ರಾಜ್ಯವೇ ತಿರುಗಿ ನೋಡಬೇಕು ಅಂತ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ನಿರ್ಧಾರ ಮಾಡಿ ತಮ್ಮ ಸ್ವಂತ ಖರ್ಚಿನಿಂದ ಯಾವುದೇ ಒಬ್ಬರ ಕಡೆಯಿಂದ 1 ರೂಪಾಯಿಯನ್ನು ಬಯಸದೆ ತಗೊಳ್ಳದೆ ಇಂದು ಇಲ್ಲಿ ನಡೀತಾ ಇರುವಂತಹ ವೀರಭೂಮಿ ಜನಪದ ಗ್ರಾಮದಲ್ಲಿ ನಡೀತಾ ಇರುವಂತಹ ಇಂದಿನ ಹೀಚಿ ಹಬ್ಬ ಕಾರ್ಯಕ್ರಮವನ್ನ ಇಷ್ಟು ಅದ್ದೂರಿಯಾಗಿ ರಾಜ್ಯದ ಎಲ್ಲಾ ಕಲಾ ಪ್ರಕಾರಗಳು ಇವತ್ತಿಲ್ಲಿ ಬಂದಿದ್ದಾವೆ. ಖುದ್ದು ಡಾಕ್ಟರ್ ಹೀಚಿ ಬೋರ್ಲಿಂಗಯ್ಯ ಸರ್ ಅವರಿಗೆ 60 ಮುಗೀತಿದ್ದಂಗೆ ಎಷ್ಟೋ ಜನ ಸರ್ ನಿಮ್ಮ ಕಾರ್ಯಕ್ರಮ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನೀವು ಬರಬೇಕು ಅಂದ್ರು. ಅವರು ಬಹಳ ವಿನಮ್ರವಾಗಿ ನಯವಾಗಿ ಎಲ್ಲವನ್ನೂ ತಿರಸ್ಕಾರ ಮಾಡಿದ್ರು. ಆದ್ರೆ ಇವರಲ್ಲಿ ಏನೋ ಕಂಡಿದ್ದಾರೆ, ಇವರಲ್ಲಿ ಪ್ರಾಮಾಣಿಕತೆಯನ್ನು ಕಂಡಿದ್ದಾರೆ. ಆದ ಕಾರಣ ಇಂದು ನಮ್ಮೊಂದಿಗೆ ಖುದ್ದು ಅವರೇ ಬಂದು ನಿಂತಿದ್ದಾರೆ ಮತ್ತು ನಾಡಿನ ಶ್ರೇಷ್ಠ ವಿದ್ವಾಂಸರು ಹೀಚಿ ಬೋರ್ಲಿಂಗಯ್ಯ ಅವರ ಕಾರ್ಯಕ್ರಮ ಅಂತೆ ಅಂತ ಕೇಳ್ಕೊಂಡೇ ಬಂದಿರೋರಿದ್ದಾರೆ. ಅದಕ್ಕೆ ಜರ ಚಪ್ಪಾಳೆ ಬರಬೇಕು. ಈಗ ತಾನೇ ಕಾರ್ಯಕ್ರಮ ಅವರಿಂದಲೇ ಆರಂಭವಾಗಿದೆ. ಇನ್ನೂ ಹೆಚ್ಚು ಮಾತಾಡೋದಿದೆ. ಇನ್ನು ಅಭಿನಂದನಾ ಸಮಾರಂಭದಲ್ಲಿ ಸರ್ರೆ ತುಂಬಾ ಮಾತಾಡೋರಿದ್ದಾರೆ. ಇದೆಲ್ಲವನ್ನು ನೋಡಿ ಖುಷಿ ಪಡುವಂತ ಸಂಭ್ರಮ. ಯಾಕೆ ಅಂತ ಹೇಳ್ತೀನಿ, ನಂದು ಒಂದು ಸೌಭಾಗ್ಯ, ಒಂದು ಸ್ವಲ್ಪ ಸ್ವಾರ್ಥ ಅನ್ಕೊಳ್ತೀನಿ ಸರ್. ತಾವು ಕರ್ನಾಟಕದ ಜನಪದ ಜಾತ್ರೆ ವಿಧಾನಸೌಧದ ಮುಂದೆ ತಾವೇ ನಿರೂಪಕರಾಗಿ ಮಾಡಿದ್ರಿ. ಇವತ್ತು ನಿಮ್ಮ ಕಾರ್ಯಕ್ರಮ ನಾನು ನಿರೂಪಣೆ ಮಾಡುವಂತ ನನಗೆ ಸದಾವಕಾಶ ಸಿಕ್ಕಿದ ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ಮತ್ತು ಇನ್ನೊಂದು ಸ್ವಾರ್ಥ ಹೇಳ್ತೀನಿ, ಇವರ ಗಿರಿಜನ ಜಾನಪದ ಸಂಪತ್ತು ಅನ್ನುವಂಥದ್ದು ಏನ್ ನೋಡ್ತಿರಲ್ವ ತಾವುಗಳು, ಪುಸ್ತಕಗಳನ್ನ ಓದ್ಬೇಕು ದಯಮಾಡಿ. ಅದರ ಇಲ್ಲಿ ಸ್ಟಾಲ್ ಕೂಡ ಹಾಕಿದ್ದಾರೆ. ಇವರು ಬರೆದಿರುವಂತಹ ಪುಸ್ತಕಗಳನ್ನ ಕೊಂಡುಕೊಂಡು ಓದ್ಬೇಕು ಅಂತ ಕೇಳ್ಕೊಳ್ತೀನಿ. ಇವರ ಈ ಒಂದು ಗಿರಿಜನ ಜಾನಪದ ಸಂಪತ್ತಿನ ಪ್ರಯಾಣ ಇದೆಯಲ್ಲ, 40 ವರ್ಷಗಳ ಮುಂಚೆ ಈ ಫೋನ್ ಇರಲಿಲ್ಲ, ಯಾವ ಈ ರೀತಿಯಾದಂತಹ ಬೆಳವಣಿಗೆಗಳು ಇರಲಿಲ್ಲ. ಆದರೂ ಕೂಡ ಇವರಿಗಿದ್ದಂತಹ ಆಸಕ್ತಿಯಲ್ಲಿ ಪಶ್ಚಿಮ ಘಟ್ಟದ ಪ್ರದೇಶಗಳು, ಬೇರೆ ಬೇರೆ ಕಡೆ ಗುಡ್ಡಗಾಡುಗಳಿಗೆಲ್ಲ ತಾವು ಹೋಗಿ ನಡ್ಕೊಂಡು ಹತ್ತಿ ಇಳಿದು ಅಲ್ಲಿರುವಂತಹ ಎಲ್ಲ ಜನಪದರ ಸಂಪರ್ಕಕ್ಕೆ ಹೋಗಿ ಅಲ್ಲಿಯೇ ಉಳಿದುಕೊಂಡು ಅವರೊಟ್ಟಿಗೆ ಕಾಲವನ್ನು ಕಳೆದು ಅವರ ಪ್ರಕಾರಗಳ ಬಗ್ಗೆ ತಿಳಿದುಕೊಂಡು ಇಷ್ಟೆಲ್ಲ ನನ್ನ ಆಸಕ್ತಿ ತಾನೇ, ನನ್ನ ಪಾಡಕ್ಕೆ ನಾನು ಸುಮ್ಮನಿದ್ಬಿಟ್ರೆ ನಡೆಯುತ್ತೆ ಅನ್ನುವಂಥದ್ದನ್ನ ಮಾಡದೆ ಪುನಃ ಮರಳಿ ಬಂದ ನಂತರದಲ್ಲಿ ಅವೆಲ್ಲವನ್ನ ಹೊತ್ತಿಗೆಯ ರೂಪದಲ್ಲಿ ಅಂದ್ರೆ ಪುಸ್ತಕವನ್ನಾಗಿ ಮಾಡಿ ಇವರು ಪ್ರಕಾಶನವನ್ನ ಮಾಡ್ತಾರೆ. ಜನಗಳು ಓದಬೇಕು, ತಿಳ್ಕೊಳ್ಬೇಕು ನಮ್ಮ ಗಿರಿಜನರ ಬಗ್ಗೆ, ಜನಪದದ ಬಗ್ಗೆ ಅನ್ನುವಂಥ ರೀತಿಯಲ್ಲಿ. ಈ ಆಸಕ್ತಿ ಯಾರಿಗೆ 40 ವರ್ಷಕ್ಕೆ ಮುಂಚೆ ಬರಬೇಕು ಅಂತ ಏನಿದೆ, ನಾನ್ ತಿಳ್ಕೊಂಡಿದ್ರೆ ಸಾಕು ಅಂತ ಸುಮ್ಮನಿರಬಹುದಿತ್ತಲ್ಲ, ಅದನ್ನ ಎಲ್ಲರೂ ತಿಳ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿ ಇಷ್ಟೆಲ್ಲ ಕೆಲಸಗಳನ್ನ, ನನ್ನ ಪ್ರಕಾರ ರಾಜ್ಯದಲ್ಲಿ ಯಾರೂ ಈ ಕೆಲಸವನ್ನ ಗಿರಿಜನರಿಗಾಗಿ ಮಾಡಿಲ್ಲ. ಅದು ಮಾಡಿರೋರೊಬ್ಬರೇ ಹೀಚಿ ಬೋರ್ಲಿಂಗಯ್ಯ ಸರ್. ಅದಕ್ಕೊಂದು ಜೋರ ಚಪ್ಪಾಳೆ ಬರಬೇಕು. ನೀವು ಪುಸ್ತಕಗಳನ್ನ ಓದಿದ್ರೆ ಪುಸ್ತಕದಲ್ಲೇ ಅಷ್ಟೊಂದಿದೆ, ಇನ್ನು ಇವ್ರ ಮಸ್ತಕದಲ್ಲಿ ಇನ್ನೆಷ್ಟಿರ್ಬೇಕು ಅಂದ್ರೆ ಇವ್ರು ಎಷ್ಟು ತಿಳ್ಕೊಂಡಿರ್ಬೇಕು ಅಂತ ಇವರ ಸಂಪರ್ಕಕ್ಕೆ ಬಂದ ನಂತರದಲ್ಲಿ ಮತ್ತು ಆ ಸರಳತೆ ಅನ್ನುವಂಥದ್ದು ಹೇಳ್ತಾರಲ್ಲ, ಆದ ಕಾರಣವೇ ಸಾಕ್ಷಿ ಚಿತ್ರ ಈಗ ಎಲ್ಲರ ಕೈಯಲ್ಲೂ ಮೊಬೈಲು ಇನ್ನೊಂದು ಮತ್ತೊಂದು ಬಹಳ ಮುಂದುವರೆದ ಕಾರಣದಿಂದ ಎಲ್ಲರಿಗೂ ಒಂದು ಸಾಕ್ಷ್ಯ ಚಿತ್ರವನ್ನಾಗಿ ಮಾಡಿ ಇದನ್ನ ಇವರ ಕಥೆಯನ್ನ ಇವರನ್ನ ತೋರಿಸ್ಬೇಕು ಅನ್ನುವಂಥ ಒಂದು ಆಸೆ ನಮ್ಮ ಜನಪದ ಸಿರಿ ಕನ್ನಡದ ಕಾಂತರಾಜ್ ಅವ್ರಿಗೆ ಬಂದಿದೆ. ಆದ್ರೆ ನಾನು ಈ ಸಂದರ್ಭ ಹೇಳಲೇಬೇಕು, ಕಾಂತರಾಜು ಸರ್ ಇವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ನನ್ನ ಒಂದು ಅರ್ಧ ಗಂಟೆಗಳ ಕಾಲ ಮಾತುಕತೆ ಎಲ್ಲವೂ ಆಗುತ್ತೆ. ಕೊನೆಗೆ ಹೋಗ್ತಾ ನಾನು ಇವರಿಗೆ ಧನ್ಯವಾದಗಳು ಹೇಳಿ ಹೊರಡಬೇಕು ಅಂತಂದಾಗ, ನೀವು ಕಲಾವಿದರ ಅಂತ ಕೇಳಿದ್ರು. ಯಾಕ್ರಿ ಇಷ್ಟೊಂದು ಚೆನ್ನಾಗಿದ್ದೀರಾ, ನೀವ್ಯಾಕೆ ಅಭಿನಯ ಮಾಡಬಾರ್ದು ಅಂತ ಒಂದು ಮಾತು ಹೇಳಿದ್ರು. ಅದು ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿದ್ದು ಅಂತ. ಸರ್ ಥ್ಯಾಂಕ್ ಯು, ನನ್ನನ್ನು ರೆಫರ್ ಮಾಡಿದ್ದಕ್ಕೆ. ಈ ಸಾಕ್ಷಿ ಚಿತ್ರದಲ್ಲಿ ನಾನು ಒಂದು ಮುಖ್ಯ ಪಾತ್ರವನ್ನ ಅಭಿನಯಿಸ್ತಾ ಇದ್ದೀನಿ. ತಮಗೆ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತೀನಿ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮ ಮುಂದುವರಿಸುತ್ತಾ ಮತ್ತೊಮ್ಮೆ ರವಿಕುಮಾರ್ ಅವರನ್ನ ವೇದಿಕೆಗೆ ಸ್ವಾಗತಿಸ್ತೀನಿ. ತಮ್ಮ ಗಾಯನವನ್ನು ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ